ನಿಮ್ಮ ಮನೆ ಸಂಪ್ರದಾಯದ ಪ್ರಕಾರ ಗೌರಿ ಗಣೇಶನ್ನ 3 ದಿನ ಕೂರಿಸ್ತೀರಾ ಅಲ್ವಾ? ಹೌದು ಗುರುಗಳೇ. ಹಾಗಾದ್ರೆ ಆ 3 ದಿನ ದೇವ್ರ ಮುಂದೆ ಹಚ್ಚಿರೋ ಆ ದೀಪ ಯಾವುದೇ ಕಾರಣಕ್ಕೂ ಆರ್ದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗೆ ಆಗ್ಲಿ ಗುರುಗಳೇ. ಗುರುಗಳೇ, ಪೂಜೆ ಎಲ್ಲ ನಿರ್ವಿಘ್ನವಾಗಿ ನಡೆದಿದೆ. ತಾವು ಪ್ರಸಾದ ಸ್ವೀಕರಿಸಬೇಕು. ಶಂಸಿ ಅಮ್ಮ, ನಾನಿನ್ನೂ ತುಂಬಾ ಕಡೆ ಗಣೇಶನ ಪೂಜೆಗೆ ಹೋಗ್ಬೇಕು. ಹಾಗಾಗಿ ಈಗ ಸಮಯವಿಲ್ಲ. ಸಮಯವಾದ್ರೆ ಮತ್ತೆ ಖಂಡಿತ ಬರ್ತೀನಿ. ಆಗ್ಬೋದೆ? ಆಗ್ಲಿ. ಯಾಕೆ ಬಂದಿದ್ಯಾ? ಮೊದಲಿನಿಂದ ಹೋಗು. ನನ್ನನ್ನು ಹೋಗು ಅಂತ ಹೇಳೋದಕ್ಕೆ ನೀನ್ ಯಾರು? ಈ ಮನೆ ಮಗ. ನನ್ನ ಮನೆಗೆ ಬಂದು ನನಗೆ ಆವಾಜ್ ಆಗ್ತೀಯ? ಎಷ್ಟೇ ಧೈರ್ಯ ನಿಂಗೆ? ನನ್ನ ವೀಕ್ನೆಸ್ ಇಟ್ಕೊಂಡು ನೀನು ನಿಮ್ಮಣ್ಣ ಎಷ್ಟು ದಿನ ಆಟ ಆಡಿಸ್ತೀರಾ? ಇನ್ನು ಎಷ್ಟು ದಿನ ಆಟ ಆಡಿಸ್ತೀರಾ? ಇವತ್ತೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟೇ ಇಡ್ತೀನಿ. ನನಗೂ ಸಾಕಾಗೋಗಿದೆ. ಇವತ್ತೊಂದು ಡಿಸೈಡ್ ಆಗಲೇಬೇಕು. ಇನ್ಮೇಲೆ ನೀನು ನಿಮ್ಮಣ್ಣ ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕಬಾರ್ದು. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ಮಿಬ್ಬರನ್ನ ಕೊಲ್ಲೋಕು ರೆಡಿ. ನನ್ನನ್ನ ನಾನು ಹೇಳೋಣ. ಹೋದ ಕೆಲಸ ಏನಾಯ್ತು? ಇನ್ನೂ ಆಗಿಲ್ಲ, ಇನ್ನು ಮುಂದೆ ಆಗ್ಬೇಕು. ನೀನಲ್ಲಿ ಸೇಫ್ ಆಗಿದೆಯೋ ತಾನೆ? ಅಖಿಲಾಂಡೇಶ್ವರಿ ಬಿಟ್ಟು ನನ್ನನ್ನು ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಅಂದ್ರೆ ಆ ಅಖಿಲಾಂಡೇಶ್ವರಿ ನಿನ್ ಮೇಲೆ ಕೈ ಮಾಡಲ್ಲ? ನೋ 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 ನೋ, ಅಖಿಲ ಹಾಗೆಲ್ಲ ಮಾಡಲಿಲ್ಲ. ಖುಷಿಯಾಗಿ ನಾನು ಕೊಟ್ಟು ವಿಗ್ರಹನ ಇಸ್ಕೊಂಡು. ಅರಸನಕೋಟೆಯವರು ಮಾತಲ್ಲಿ ಮಾತ್ರ ದಿಮಾಕು. ಆದ್ರೆ ಮನೆಗೆ ಶತ್ರುನೇ ಬಂದ್ರು ಅವ್ರೇನು ಮಾಡಲ್ಲ. ಹಾಗಿದ್ಮೇಲೆ ಅಲ್ಲಿ ಹೋದ ಕೆಲಸನ ಮುಗಿಸ್ಬಿಟ್ಟು ಬೇಗ ಬಾ. ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನಾನು ನೋಡ್ಬೇಕು. ತಡ್ಕೊಳಕ್ಕಾಗ್ತಿಲ್ಲ. ಇದೊಂಥರ ಈ ಚಳಿಗೆ ದಿನಾ ಬೆಳಿಗ್ಗೆ ಕಾಫಿ ಕುಡಿದು ಚಟ ಆಗೋಗಿರತ್ತಲ್ಲ, ಆ ರೀತಿ ಆಗೋಗಿದೆ ನನಗೆ. ಇಷ್ಟಕ್ಕೂ ಗಣೇಶನ್ನ ನೀನು ಅಲ್ಲಿ ತಗೊಂಡೋಗಿ ಕೊಡ್ಬೇಕು ಅನ್ನೋದು ಬರೀ ನೆಪ ಅಷ್ಟೇ ತಾನೆ? ನಮ್ಮ ಉದ್ದೇಶ ಏನು? ದಾಮಿನಿ ಕೊಳ್ಳಲ್ಲಿರೋ ತಾಯ್ತನ ರೀಪ್ಲೇಸ್ ಮಾಡೋದು, ಆಮೇಲೆ ನಮ್ಮ ರಾಸ್ಲಿಲ್ಲ ಹೀರೋ ಪ್ರೀತಮ್ನ ಎಚ್ಚರಿಸೋದು ಅಷ್ಟೇ ತಾನೆ? ಡೋಂಟ್ ವರಿ ಅಣ್ಣ, ಈಗಲೇ ಆ ಕೆಲಸನ ಮಾಡಿ ಮುಗಿಸ್ತೀವಿ. ಅರು, ಹುಷಾರು. ನೀನ್ ಮಾಡೋ ಕೆಲಸ ಅಲ್ಲಿ ಯಾರ ಕಣ್ಗೂ ಕಾಣಬಾರ್ದು. ಒಳ್ಳೇದು. ಅವಳಂತೂ ತನಗಿಂಥದ್ದು ಬೇಕು ಅಂತ ಬಾಯಿ ಬಿಟ್ಟು ಕೇಳೋದೇ ಇಲ್ಲ. ನೀನೇ ಅವಳಿಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಿಕೊಟ್ಬಿಡು. ಅವಳಿಗೆ ಈಗ ನೋವು ಕಡಿಮೆ ಆಗ್ತಾ ಇದೆ. ಮಾಮೂಲಿಯಾಗಿ ಎಲ್ಲರ ಥರ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಹಾಗಂತ ನಾವು ಅದನ್ನ ಹಗುರವಾಗಿ ತಗೊಳ್ಳೋ ಹಾಗಿಲ್ಲ. ಅವಳ ಯೋಗಕ್ಷೇಮ, ಊಟ, ಉಪಚಾರ, ಸ್ನಾನ ಎಲ್ಲ ನೀನೇ ನೋಡ್ಕೋಬೇಕು ಸಾವಿತ್ರಿ. ಸಂತೋಷವಾಗಿ ಮಾಡ್ತೀನಿ ಅಮ್ಮವ್ರೆ. ಹಾಗೆ ಅವಳ ಪಥ್ಯದ ಊಟ ಹೇಗಿರ್ಬೇಕು ಅನ್ನೋದನ್ನ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ನಿನಗೂ ಹೇಳ್ತೀನಿ.
ಅದೇ ಥರ ಮಾಡ್ಕೊಡು ಆಯ್ತಾ? ಸರಿ ಅಮ್ಮೋರೆ. ಏನು? ಅಯ್ಯೋ ನನ್ ಜೀವ ಹೋಗ್ತಾ ಇದೆ, ಕೊಡಿ ಬೇಗ. ಏನು? ಓ ನಿಮ್ ಕೈಲಿರೋ ನನ್ ತಾಯ್ತನ ಕೊಡಿ. ಅಪ್ಪ, ಈಗ ನನ್ ಜೀವ ಹೋಗಿದ್ ವಾಪಸ್ ಬಂತು. ಜೀವನ? ಹೌದು. ರಸ್ತಾನಂದ ಸ್ವಾಮೀಜಿಗಳು ಕೊಟ್ಟಿರೋ ಈ ತಾಯ್ತನ ಕೊರಳಿಂದ ತೆಗೆದ್ರೆ ಜೀವ ಹೋಗ್ಬಿಡುತ್ತೆ ಅಂತ ಹೇಳಿದಾರೆ. ಹೌದಾ? ಹೌದು. ಯಾಕೆ ನಿಮಗೆ ಹೇಳಿಲ್ವಾ? ಹೇಳಿದ್ರು ಮರ್ತು ಹೋದೆ. ಹಾಗೆ ಈ ತಾಯ್ತಾನ ಅವ್ರು ಕೊಟ್ಟಿದ್ದು ಅಂತ ಹೇಳ್ಬಾರ್ದಂತೆ. ಯಾರಾದ್ರೂ ಕೇಳಿದ್ರೆ ದೇವ್ರದ್ದು ಅಂತ ಹೇಳ್ಬೇಕಂತೆ. ಹೌದಾ? ಹಾ, ಯಾಕೆ ನಿಮ್ಗೆ ಹೇಳಿಲ್ವಾ? ಹೇಳಿದ್ರು. ನಾನ್ ಸ್ವಲ್ಪ ಟ್ಯೂಬ್ಲೈಟ್ ಆವಾಗ ಮರ್ತು ಹೋಗ್ಬಿಡ್ತೀನಿ. ಅಲ್ಲ, ನೀರ್ ಕೇಳಿದ್ದೆ ತರ್ಲಿಲ್ವಾ? ಅಯ್ಯೋ, ನಿಮಗ್ ನೀರ್ ತರಕ್ಕೆ ಅಂತ ಕೆಳಗಡೆ ಹೋದ್ನಾ, ಅಲ್ಲಿ ಸ್ಲೀಪ್ ಡಿಸ್ಕ್ ಆಗಿ ಧಬಾರ್ ಅಂತ ಬಿದ್ದೋಗ್ಬಿಟ್ಟೆ. ಕಾಲೆಲ್ಲ ನೋವು. ಅದಕ್ಕೆ ಓಡ್ ಬಂದು ತಾಯ್ತನ ಹಾಕೊಂಡಿದ್ದು. ಅದು ಸ್ಲೀಪ್ ಡಿಸ್ಕ್ ಅಲ್ಲ, ಸ್ಲಿಪ್ ಡಿಸ್ಕ್. ಅದೇ ಅದೇ. ಹೋಗ್ಲಿ ಬಿಡಿ, ನಾನೇ ತಗೋತೀನಿ, ತೊಂದ್ರೆ ತಗೋಬೇಡಿ. ಥ್ಯಾಂಕ್ ಯು. ನೀವೇ ತಗೊಳ್ಳಿ, ನಾನ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಮನೆಗೆ ಅತಿಥಿಯಾಗಿ ಬಂದಿದ್ಯಾ? ಒಂದ್ ಮೂಲೆಯಲ್ಲಿ ಇರೋದನ್ನ ಬಿಟ್ಟು ಇಡೀ ಮನೇಲೆಲ್ಲ ಯಾಕೆ ಓಡಾಡ್ತಾ ಇದ್ಯಾ? ಆವತ್ತು ನೀವು 3 ಜನ ನಮ್ಮ ಮನೆ ಗೂಳಿ ನುಗ್ಗಿ ಅಡಿಗೆನೂ ಮಾಡಿದ್ರಲ್ಲ, ನನ್ನನ್ನು ಒಂದ್ ಮಾತು ಕೇಳ್ಬೇಕು ಅಂತ ನಿಮ್ಗೆ ಅನ್ಸ್ಲಿಲ್ವಾ ಅವಾಗ? ಅದು ನಮ್ಮ ಅತ್ತೆಯಮ್ಮನ ನಿರ್ಧಾರ. ಅಷ್ಟಕ್ಕೂ ಅವತ್ ನಾವ್ ನಿಮ್ ಮನೆಗ್ ಬಂದಿದ್ದು ಕೆಟ್ಟ ಉದ್ದೇಶದಿಂದ ಅಲ್ಲ, ನಮ್ ಒಗ್ಗಟ್ಟನ್ನು ತೋರ್ಸೋದಾಗಿತ್ತು. ಆದ್ರೆ ಈಗ ನೀನ್ ಯಾವ ಉದ್ದೇಶದಿಂದ ಬಂದಿದ್ಯಾ? ಆಗ್ಲೇ ಹೇಳಿದ್ ದೇವ್ರ ವಿಗ್ರಹ ಕೊಡಕ್ ಬಂದಿದ್ದು ಅಂತ. ಕೊಟ್ಟಾಯ್ತಲ್ಲ, ಮತ್ ಹೊರಡೋದನ್ ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ? ಪೂಜೆ ಆಗೋವರೆಗೂ ಇರುವಂತ ನಿಮ್ಮ ಅತ್ತೆ ತಾನೇ ಹೇಳಿದ್ದು. ನೀನೇ ಇಲ್ಲಿರ್ತೀನಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರು ಇರು ಅಂತ ಹೇಳಿದ್ರೆ ಹೊರತು ಮನೆಗ್ ಬಂದಿರೋ ಶತ್ರುನ ಇಲ್ಲೇ ಇರು ಅಂತ ಹೇಳೋಷ್ಟು ದಡ್ರಲ್ಲ ಅವರು. ಈಗೇನು ನಿನ್ ಪ್ರಕಾರ ನಾನು ಹೊರಡ್ಬೇಕಾ? ಖಂಡಿತ. ಈ ಮನೆಯೊಳಗಡೆ ಇರೋ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ನಿನಗಿಲ್ಲ. ಈ ಮನೆ ಸೊಸೆ ಆಗ್ಬಿಟ್ಟೆ ಅಂತ ಬೀಗ್ಬೇಡ. ಅಖಿಲ ಇನ್ನೂ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ನಿಮ್ಮ ಮಗನ ಜಾತಕ ತುಂಬಾ ಸೊಗಸಾಗಿದೆ. ಉದ್ಯೋಗದಲ್ಲಿ ತುಂಬಾ ದೊಡ್ಡ ಯಶಸ್ಸನ್ನ ಕಾಣ್ತಾರೆ. ಕೈ ಹಾಕಿದ ಕೆಲಸಗಳೆಲ್ಲ ಕೈಗೂಡುತ್ತೆ. ತುಂಬಾ ಸಂತೋಷ ಗುರುಗಳೇ. ನನಗೆ ಅವನ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿ. ಅವನ್ ಮದುವೆ ಆಗೋವಾಗ ಅವನ ಮತ್ತು ಅವನ್ ಮದುವೆ ಆಗೋ ಹುಡುಗಿಯ ಜಾತಕನ ನಾವ್ ಯಾರಿಗೂ ತೋರಿಸಿರ್ಲಿಲ್ಲ. ಈಗ ಅವನ್ ಮದುವೆ ಆದ್ಮೇಲೆ ಹೆಂಡತಿ ಜಾತಕನ ತಗೊಂಡ್ ಬಾ ಅಂತ ಹೇಳೋದು ಸರಿ ಇರಲ್ಲ ಅಲ್ವಾ? ಹಾಗೆ ಗಂಡನ ಜಾತಕದ ಮೂಲಕ ಹೆಂಡತಿಯ ಭವಿಷ್ಯನೂ ತಿಳ್ಕೊಳ್ಬೋದಾ ಅಂತ ದಯವಿಟ್ಟು ನೋಡಿ ಹೇಳಿ. ಅವರಿಬ್ರು ಅನ್ಯೋನ್ಯವಾಗಿರ್ತಾರೆ ಅನ್ನೋ ನಂಬಿಕೆನ ನೀವು ಕೊಟ್ರೆ ಸಾಕು. ಇತ್ತೀಚೆಗೆ ಅವಳ ಮೇಲೆ ಯಾರೋ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ದೇವ್ರ ದಯದಿಂದ ಅಪಾಯದಿಂದ ಪಾರಾದ್ಲು. ನಂತರ ನನ್ನ 2ನೇ ಮಗನ ಶ್ರೇಯಸ್ಸಿಗೋಸ್ಕರ ದೇವಸ್ಥಾನದಲ್ಲಿ ಸೇವೆ ಇಟ್ಕೊಂಡಿದ್ದಾಗ ಅದಕ್ಕೆ ಯಾವ ವಿಘ್ನನೂ ಬರಬಾರ್ದು ಅಂತ ಗಾಜಿನ ಚೂರುಗಳ ಮೇಲೆ ಮಲಗಿ ತನ್ನ ಹೊಟ್ಟೆಗೆ ಗಾಯ ಮಾಡ್ಕೊಂಡ್ಲು. ನನ್ನ 2ನೇ ಮಗನ ಒಳಿತಿಗೋಸ್ಕರ ಮಾಡ್ತಾ ಇದ್ದ ಪೂಜೆ ಅದು. ಆದ್ರೂ ಅವಳು ನನಗ್ ತೊಂದರೆ ಆಗ್ಬಾರ್ದು ಅಂತ ತನ್ನ ಮೇಲೆ ಅಪಾಯನ ಎಳ್ಕೊಂಡ್ಳು. ನನಗೋಸ್ಕರ ಎಂಥ ತ್ಯಾಗಕ್ಕೂ ಸಿದ್ಧವಾಗಿರೋ ಇಂಥ ಹುಡುಗಿನ
ನನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಾನೇ ಹುಡುಕಿದ್ರು ಇಂಥ ಹುಡುಗಿ ಸಿಗ್ತಿರ್ಲಿಲ್ಲ. ಆದ್ರೆ ಅವಳನ್ನ ನಾನಿನ್ನೂ ಅಧಿಕೃತವಾಗಿ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಆದ್ರೆ ಇವತ್ತು ಅವಳನ್ನ ಮನಸಾರೆ ಸೊಸೆ ಅಂತ ಒಪ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸದಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸೋ ಅವಳಿಗೆ ಯಾಕೆ ಯಾವಾಗ್ಲೂ ಅಪಾಯ ಉಂಟಾಗುತ್ತೆ? ನನ್ ಮಗ ಸೊಸೆ ಇಬ್ರು ಸುಖವಾಗಿ ಚೆನ್ನಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ ಗುರುಗಳೇ. ಸರಿಮ್ಮ, ನೋಡಿ ಹೇಳ್ತೀನಿ. ಈಗ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ ಮಗನ್ ಜಾತಕದ ಪ್ರಕಾರ ಅವನ್ಗೆ 2ನೇ ಮದುವೆ ಯೋಗ ಇದೆ. ಏನ್ ಹೇಳ್ತಿದ್ದೀರಾ ಗುರುಗಳೇ? ದಯವಿಟ್ಟು ಇನ್ನೊಂದ್ಸಲ ನೋಡಿ ಹೇಳಿ. ಎಷ್ಟು ಸಲ ನೋಡಿದ್ರು ಅಷ್ಟೇ ಅಮ್ಮ. ಜಾತಕದಲ್ಲಿರೋದನ್ನ ಬದಲಾಯಿಸೋದಕ್ಕಾಗಲ್ಲ. ಖಂಡಿತವಾಗ್ಲೂ ನಿಮ್ ಮಗನಿಗೆ 2ನೇ ಮದುವೆ ಯೋಗ ಇದೆ. ನಿಮ್ ಮಗನಿಂದ 2ನೇ ಸಲ ತಾಳಿ ಕಟ್ಟಿಸ್ಕೊಳ್ಳೋ ಹೆಣ್ಣು ಈ ಮನೆನ ಬೆಳಗ್ತಾಳೆ. ಅವಳಿಂದ ಈ ಮನೆಗೆ ಒಳ್ಳೇದಾಗತ್ತೆ. ಕೊನೆಯವರೆಗೂ ಅವಳೇ ಈ ಮನೆಗೆ ಸೊಸೆಯಾಗಿ ನಿಲ್ತಾಳೆ. ಆಂಡಾಳಮ್ಮ ಮಕ್ಕಳಮ್ಮ ಕಹಾನಿ ಮೇ ಟ್ವಿಸ್ಟ್. ನಮ್ಮ ಮಾದಿಗೆ 2ನೇ ಮದುವೆ ಯೋಗ ಇದೆಯಾ? ಲೇ ಪಾರ್ವತಿ, ನಿನ್ ಕೈಗೆ ಚೊಂಬೆ ಗತಿ. ಮೊದ್ಲು ಹೋಗಿ ಈ ಖುಷಿ ವಿಷಯನ ನಮ್ಮ ಆದಿತ್ಯನಿಗೆ ಹೇಳ್ಬಿಡೋಣ. ಇಲ್ಲ ಗುರುಗಳೇ, ಇಲ್ಲ, ಯಾವ ಕಾರಣಕ್ಕೂ ಇದು ಸಾಧ್ಯ ಇಲ್ಲ. ನನ್ನ ಆದಿತ್ಯನಿಗೆ 2ನೇ ಮದುವೆನ ನಾನು ಖಂಡಿತ ಮಾಡಿಸಲ್ಲ. ಪಾರ್ವತಿ ಅಂತ ಒಳ್ಳೆ ಹುಡುಗಿ, ಅವಳೇ ನಮ್ಮ ಸೊಸೆ, ಅವಳೇ ಅರಸನ ಕೋಟೆಯ ಹಿರಿ ಸೊಸೆ. ಅವಳಿಗೆ ಅನ್ಯಾಯ ಆಗೋದಕ್ಕೆ ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ. ಇಲ್ಲ ನೋಡಿಮ್ಮ, ನನ್ನ ಮಾತು ನಿಮಗೆ ಬೇಸರ ತರಿಸಿದೆ ಅಂತ ನನಗೆ ಗೊತ್ತಾಗ್ತಿದೆ. ಆದ್ರೆ ಇದು ನಾನು ಹೇಳ್ತಾ ಇರೋದಲ್ಲ, ನಿಮ್ಮ ಮಗನ ಜಾತಕ ಹೇಳ್ತಾ ಇರೋದು. ಹರೇಣಾಪಿ ಹರಿಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತಾರೇಕಂ ತೃಣಶ್ಚಂ ನ ಚಕ್ಯತೆ. ಹಣೆ ಬರಹನ ಬರ್ದಿರೋ ಭಗವಂತನಿಂದಲೇ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಾವು ಏನ್ ಮಾಡೋದಕ್ಕಾಗತ್ತೆ ಹೇಳಿ? ಆ ದೇವರಲ್ಲಿ ನನ್ನ ಸೊಸೆನ ದೂರ ಮಾಡಬೇಡಪ್ಪ ಅಂತ ಬೇಡ್ಕೋತೀನಿ. ಈ ಜನ್ಮದಲ್ಲಿ ಪಾರ್ವತಿನೇ ನನ್ನ ಹಿರಿ ಸೊಸೆ, ಅವಳೇ ನನ್ನ ಆದಿತ್ಯನ ಹೆಂಡತಿ. ಯಾವ ಕಾರಣಕ್ಕೂ ಅವಳನ್ನ ನಾನು ಕಳ್ಕೊಳ್ಳೋದಿಲ್ಲ, ಖಂಡಿತ ಕಳ್ಕೊಳ್ಳೋದಿಲ್ಲ. ಅತ್ತೆಮ್ಮ, ಪಾರ್ವತಿ, ಯಾವಾಗ ಬಂದ್ಯಮ್ಮ? ಈಗ ತಾನೇ ಬಂದೆ ಅತ್ತೆಮ್ಮ. ನೀವಿಬ್ರು ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ಮಧ್ಯದಲ್ಲಿ ಬಂದೆ, ಕ್ಷಮಿಸ್ಬಿಡಿ. ಅಯ್ಯೋ, ಅದಕ್ಕೆಲ್ಲ ಯಾಕಮ್ಮ ಕ್ಷಮೆ ಕೇಳ್ತೀಯ? ಏನಮ್ಮ ನೀನ್ ಬಂದ ವಿಷಯ? ಅದು ಗುರುಗಳ ಹತ್ರ ನಿಮ್ಮ ಮಾತು ಮುಗ್ದಿದ್ರೆ ನಮ್ಮ ಮನೆಗೆ ಯಾರಿಂದ ಏನೂ ತೊಂದರೆ ಆಗದಿರೋ ಥರ ಏನಾದರೂ ಪರಿಹಾರ ಇದ್ರೆ ಹೇಳಿ ಅಂತ ಕೇಳೋದಕ್ಕೆ ಅಂತ ಬಂದೆ. ನೀವಿನ್ನೂ ಮಾತು ಮುಗಿಸಿಲ್ಲ ಅಂದರೆ ಪರವಾಗಿಲ್ಲ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಪರವಾಗಿಲ್ಲಮ್ಮ. ಗುರುಗಳೇ, ಪಾರ್ವತಿ ಕೇಳಿದ್ದಕ್ಕೆ ಏನಾದ್ರೂ ಪರಿಹಾರ ಇದ್ರೆ ಹೇಳ್ಬೋದಾ?
ಖಂಡಿತವಾಗಿ. ಗುರುಗಳೇ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ನೆರವೇರಿಸ್ತೀನಿ. ಹೇಳಿ. ನೋಡಮ್ಮ, ಭಕ್ತಿಯಿಂದ ಆ ಗಣೇಶನ ಮೂಲಮಂತ್ರವಾದ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರನ 108 ಬಾರಿ ಜಪಿಸು. ಎಲ್ಲ ಒಳ್ಳೇದಾಗತ್ತೆ. ಸರಿ ಗುರುಗಳೇ, ಹಾಗೆ ಮಾಡ್ತೀನಿ. ಒಟ್ನಲ್ಲಿ ನಮ್ಮ ಮನೆಗೆ ಒಳ್ಳೇದಾಗ್ಬೇಕು ಅಷ್ಟೆ. ನೋಡಿಮ್ಮ, ಭಗವಂತ ಯಾರ್ಯಾರ ಹಣೆನಲ್ಲಿ ಏನೇನು ಬರ್ದಿರ್ತಾನೋ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲ ಅವನಿಚ್ಛೆ. ನಾನಿನ್ ಬರ್ತೀನಿ. ಆಗ್ಲಿ ಗುರುಗಳೇ. ಪಾರ್ವತಿನೇ ನನ್ನ ಸೊಸೆ ಅಂತ ಅನೌನ್ಸ್ ಮಾಡೋದಕ್ಕೂ ಮೊದಲು ಆದಿ 2ನೇ ಮದುವೆ ಬಗ್ಗೆ ಗುರುಗಳು ಹೇಳಿರೋದನ್ನ ಯಾರತ್ರ ಹೇಳ್ಕೊಳ್ಳಿ? ಆದಿ ಹತ್ರನೇ ಹೇಳ್ಬಿಡ್ಲಾ? ಹೌದು, ಸುಮ್ಮನೆ ನಾನ್ ಯಾಕೆ ಆದಿ 2ನೇ ಮದುವೆ ಮಾಡ್ಕೊಳ್ತಾನೆ ಅಂತ ಅಂದ್ಕೊಳ್ಳಿ. ಈ ವಿಷಯದಲ್ಲಿ ನನ್ನ ಮಗನೇ ಸ್ಟ್ರಾಂಗ್ ಆದ್ರೆ, ಅಥವಾ ಅವನು ಸ್ಟ್ರಾಂಗ್ ಆಗೋ ತರ ನಾನ್ ಮಾಡಿದ್ರೆ, ಆಗ ಆದಿ ಪಾರ್ವತಿ ಸಂಬಂಧ ಗಟ್ಟಿಯಾಗಿರುತ್ತೆ. ಗುರುಗಳೇ ಹೇಳಿದ ಹಾಗೆ ಅವನ್ 2ನೇ ಮದುವೆ ಆಗಲ್ಲ. ಹೌದು, ಆದಿ ಜೊತೆ ಮಾತಾಡೋದೇ ಒಳ್ಳೇದು. ಅಖಿಲ ಎಲ್ಲಿ ಹೊರಟ? ನೀವು ಮಲ್ಕೊಳ್ಳಿ, ನಾನು ಸ್ವಲ್ಪ ವಾಕ್ ಮಾಡ್ಬರ್ತೀನಿ. ನಾನು ಬರಲಾ? ಬೇಡ, ಪರವಾಗಿಲ್ಲ, ನಾನು ಹೋಗ್ಬರ್ತೀನಿ. ಅತ್ತೆ ಆದಿಭಾವನ್ ರೂಮ್ ಹತ್ರ ಏನ್ ಮಾಡ್ತಿದ್ದಾರೆ? ನೀವ್ ಏನ್ ವಿಷಯ ಅಂತ ಹೇಳಲೇಬೇಕು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಏನು ಇಲ್ಲ ಅಂತ ಹೇಳ್ದೆ ತಾನೆ. ಯಾಕೋ ನೀವು ನಿಮ್ ತಮ್ಮನ್ ತರನೇ ಆಡ್ತಿದ್ದೀರಲ್ಲ ಯಜಮಾನ್ರೆ. ಹೌದು, ನಾನು ಅವನ ತರನೇ ಬದಲಾಗಿದ್ದೀನಿ. ಏನಿವಾಗ? ಹಾಗಾದ್ರೆ ಚಿಕ್ಕ ಗುರುಗಳು ಹೇಳಿದ್ದು ನಿಜನಾ? ಆದಿ ಪಾರ್ವತಿ ಮಧ್ಯೆ ಹೊಂದಾಣಿಕೆ ಇಲ್ವಾ? ಇಂಥ ಸಂದರ್ಭದಲ್ಲಿ ಆದಿ ಹತ್ರ ಆ ವಿಚಾರವಾಗಿ ಮಾತಾಡೋದು ಸರಿಯಲ್ಲ. ಯಜಮಾನ್ರೆ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ನಗ್ತಾ ಇದ್ದೀರಾ? ಬಾರು, ಗಾಬರಿ ಆದ್ಯಾ? ಸುಮ್ಮನೆ ತಮಾಷೆಗೆ ರೇಗಾಡ್ದೆ ಅಷ್ಟೇ. ನಿಜವಾಗ್ಲು? ಹೇಗೆ, ಸುಳ್ಳು ಹೇಳ್ತೀನಾ? ಇಲ್ಲ, ಆದ್ರೆ ನೀವು ಕೂಗಿದ್ ನೋಡಿ ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಹೇಳಿದ್ನಲ್ಲ ಪಾರು, ತಮಾಷೆಗೆ ಅಂತ. ಆದ್ರೆ ನೀವೇನ್ ಯೋಚನೆ ಮಾಡ್ತಿದ್ರಿ ಅಂತ ಹೇಳಲೇ ಇಲ್ಲ. ನೀನ್ ಬೇಜಾರಲ್ಲಿದ್ದೆ ಅಂತ ನಾನು ಬೇಜಾರಲ್ಲಿದ್ದೆ ಅಷ್ಟೇ. ನಿನ್ನಂತ ದೇವತೆನ ಬಿಟ್ಟು ಇನ್ನೊಂದು ಮದುವೆ ಆಗ್ತೀನ? ಕನ್ಸಲ್ಲೂ ಸಾಧ್ಯ ಇಲ್ಲ. ನನ್ನ ಹಣೆಯಲ್ಲಿ ಆ ದೇವರು 2ನೇ ಮದುವೆ ಯೋಗ ಇದೆ ಅಂತ ಬರ್ತಿದ್ರು. ಜೀವ ಬಿಡ್ತೀನಿ ಹೊರತು ನಿನ್ ಕೈ ಬಿಡಲ್ಲ ಪಾರು. ಐ ಲವ್ ಯು ಸೋ ಮಚ್. ಯಾವತ್ತಿದ್ರು ನೀನೇ ನನ್ನ ಹೆಂಡತಿ.
ಪ್ರೀತು, ಗುರುಗಳು ಮನೆಗೆ ಬಂದು ಹೋದಾಗಿಂದ ನೋಡ್ತಾ ಇದ್ದೀನಿ, ಅತ್ತೆ ಯಾವುದೋ ಟೆನ್ಷನಲ್ಲಿದ್ದಾರೆ. ಅದು ಅಲ್ಲದೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ವಿಷಯನ ಅನೌನ್ಸ್ ಮಾಡ್ತೀನಿ ಅಂತ ಎಲ್ಲರೂ ಮುಂದೆ ಖುಷಿಯಿಂದ ಹೇಳ್ಕೊಂಡಿದ್ರು. ಆದರೆ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಈಗ ನೋಡಿದ್ರೆ ಆದಿಭಾವನ್ ರೂಮ್ ಹತ್ರ ಹೋಗಿ ಏನೋ ಮಾತಾಡದೆ ಹಾಗೆ ವಾಪಸ್ ಹೊರಟೋದ್ರು. ಪಾಪ ಏನು ಹೇಳ್ಕೋಬೇಕು ಅಂತಿದ್ರೋ ಏನೋ. ಅವ್ರೇನೋ ಟೆನ್ಷನಲ್ಲಿದ್ದಾರೆ ಪ್ರೀತು. ನೀನಾದರೂ ಹೋಗಿ ಅವ್ರ ಹತ್ರ ಮಾತಾಡ್ತೀಯಾ? ಇನ್ನೇನಿರುತ್ತೆ, ಈ ಮನೆಯಲ್ಲಿ ಎಲ್ರಿಗೂ ನಂದು ಯೋಚನೆ ಆಗಿದೆ. ನಾನು ಸರಿ ಹೋಗ್ತೀನ ಇಲ್ವಾ ಅನ್ನೋದ್ರ ಬಗ್ಗೆನೇ ಎಲ್ರಿಗೂ ಚಿಂತೆ ಶುರುವಾಗಿದೆ. ಪಾಪ ಅವರು ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಅಂತ ಹೋಗಿ ಸುಮ್ಮನಾಗಿರ್ತಾರೆ ಅಷ್ಟೇ. ಯಾಕೆ ಪ್ರೀತು ಏನು ಮಾತಾಡ್ತಿಲ್ಲ? ಅತ್ತೆ ಹತ್ರ ಹೋಗಿ ಮಾತಾಡು. ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಹೆಂಡತಿ? ಅದೃಷ್ಟ ಮಾಡಿದಾಳೆ ನಿಮ್ಮನ್ನ ಗಂಡನಾಗಿ ಪಡೆಯೋದಕ್ಕೆ. ಕಾಳಜಿಯಿಂದ ನೋಡ್ಕೊಳ್ಳೋ ನಿಮ್ಮಂಥ ಗಂಡ, ಪ್ರೀತಿಯಿಂದ ನೋಡ್ಕೊಳ್ಳೋ ಅಖಿಲಮ್ಮನಂಥ ಅತ್ತೆ, ಒಬ್ಬ ಸೊಸೆಗೆ ಇದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು ದೊಡ್ಡ ಯಜಮಾನ್ರೆ? ಅಷ್ಟೊಂದು ಆಸೆ ಇಟ್ಕೊಳ್ಳೋದು ಬೇಡ ಸಾವಿತ್ರಕ್ಕ. ಅತ್ಯಮ್ಮ ನನ್ನ ಸೊಸೆ ಅಂತ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕಿಲ್ಲ? ಇದೇನ್ಕೋ? ಅಖಿಲಮ್ಮನವರು ನಿನ್ನೆ ರಾತ್ರಿ ಬಂದು ನಿನ್ ಬಗ್ಗೆ, ದೊಡ್ಡ ಯಜಮಾನ್ರ ಬಗ್ಗೆ ನನ್ನ ಹತ್ರ ಎಷ್ಟೊಂದು ವಿಚಾರಿಸಿದ್ರು ಗೊತ್ತಾ? ಅಮ್ಮನ ಏನು ವಿಚಾರಿಸಿದ್ರು? ಈಗಲೇ ಹೇಳೋದು ಬೇಡ. ಪಾರ್ವತಿಗೆ ಮಾತ್ರ ಅಲ್ಲ, ಮನೇಲಿ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡ. ಗೌರಿ ಗಣೇಶರನ್ನ ಸಾಕ್ಷಿಯಾಗಿಟ್ಕೊಂಡು ಎಲ್ಲರ ಮುಂದೆ ಪಾರ್ವತಿನೇ ನನ್ನ ಹಿರಿ ಸೊಸೆ ಅಂತ ನಾನೇ ಹೇಳ್ತೀನಿ. ಏನಿಲ್ಲ ದೊಡ್ಡ ಯಜಮಾನ್ರೆ, ನೀವಿಬ್ರು ಸಂಸಾರ ಮಾಡ್ಕೊಂಡು ಅನ್ಯೋನ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ಅಷ್ಟೇ. ಇದೆಲ್ಲ ನಿಮ್ಮ ಹತ್ರ ಯಾವ ಬಂದು ಕೇಳಿದ್ರು ಸಾವಿತ್ರಮ್ಮ? ನಿನ್ನೆ ರಾತ್ರಿ. ಅಲ್ಲ, ಅಷ್ಟೊತ್ತಲ್ಲಿ ಬಂದು ಅತ್ತೆಮ್ಮ ನಮ್ಮಿಬ್ರ ಬಗ್ಗೆ ವಿಚಾರಿಸಿದ್ರ? ಏನಕ್ಕಿರ್ಬೋದು? ಬೇರೆ ಏನಾದರೂ ಕೇಳಿದ್ರ ಸಾವಿತ್ರಕ್ಕ? ಅಯ್ಯೋ, ನಿಮ್ಮಿಬ್ಬರ ಬಗ್ಗೆ ಕೇಳಕ್ಕೆ ಬೇರೆ ಇನ್ನೇನು ವಿಷಯ ಇರುತ್ತೆ? ಹೀಗೆ ಸುಮ್ಮನೆ ಯೋಚನೆ ಬಂದಿರಬೇಕು, ಅದಕ್ಕೆ ವಿಚಾರಿಸಿದಾರಷ್ಟೇ. ತಗೊಳ್ಳಿ, ಕಾಫಿ ಕುಡಿ. ಯಾರಿಗಕ್ಕ? ಪಾರ್ವತಿ, ತಗೊಂಬ. ಇದೆಲ್ಲ ನಿನಗೆ. ಏನಣ್ಣ ಇದು? ಅಖಿಲ ಪಾರ್ವತಿಗೆ ಸೀರೆ ಒಡವೆ ಎಲ್ಲ ಕೊಡ್ತಿದ್ದಾಳೆ. ಐ ಆಮ್ ಶ್ಯೂರ್ ಸಮಥಿಂಗ್ ಇಸ್ ಫಿಶಿ. ಅರು, ನಾವಿದನ್ನ ಇಷ್ಟೊಂದು ಸಲೀಸಾಗಿ ತೊಗೊಳೋದಕ್ಕಾಗಲ್ಲ. ಸೀರಿಯಸ್ ಆಗಿ ತಗೋಬೇಕು. ತಗೊಂಡು ಹೋಗಿ ಇಟ್ಟು ಬಾ.
ಪಾರ್ವತಿ, ನಿನಗೆ ಯಾರು ಜಡೆ ಹಾಕಿದ್ದು? ಈ ವಿಚಾರ ಪಾರ್ವತಿಗೆ ಗೊತ್ತಾದ್ರೆ ಖಂಡಿತ ನೊಂದ್ಕೋತಾಳೆ. ಸೊಸೆಯಾದ ಖುಷಿಗಿಂತಲೂ ತನ್ನ ಗಂಡನಿಗೆ ಇನ್ನೊಂದು ಮದುವೆ ಯೋಗ ಇದೆ ಅನ್ನೋದು ಯಾವ ಹೆಣ್ಣಿಗೆ ಆಗ್ಲಿ ಸಿಡಿಲು ಬಡ್ದಾಗುತ್ತೆ. ಎಂಥ ಇಕ್ಕಟ್ಟಿಗೆ ಸಿಲುಕಿಸ್ದೆ ಭಗವಂತ ನನ್ನನ್ನ. ಅವಳನ್ನ ಸೊಸೆಯಾಗಿ ಒಪ್ಕೊಂಡಿದ್ದೀನಿ ಅಂತ ಖುಷಿ ಪಡ್ಲೋ, ಅಥವಾ ಅವಳ ಗಂಡನ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ ಅಂತ ದುಃಖ ಪಡ್ಲೋ? ಯಾಕೋ ಮಾಮ್ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಈ ಟೈಮಲ್ಲಿ ಅದಕ್ಕೆ ಬಗ್ಗೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಕೇಳೋದಾಗ್ಲಿ ತಿಳ್ಕೊಳ್ಳೋದಾಗ್ಲಿ ಮಾಡೋದು ಸರಿ ಬರಲ್ಲ. ಆದರೆ ಅರುಂಧತಿ ಫೋನ್ ಮಾಡಿ ತಲೆ ತಿಂತಾಳಲ್ಲ, ಏನು ಮಾಡಲಿ? ಹಲೋ, ನಾನು ಹೇಳಿದ ವಿಷಯನ ತಿಳ್ಕೊಂಡ್ಯಾ? ಈಗ ತಾನೇ ಮಾಮ್ ರೂಮಿಂದ ಬರ್ತಾ ಇದ್ದೀನಿ. ಅಂದಂಗೆ ನಿಮಗೆ CCTV ಫುಟೇಜ್ ಕಾಣಿಸ್ತಿರ್ಬೇಕಲ್ಲ? ನೋಡಿದ್ವಿ. ನಿಮ್ಮಮ್ಮ ನಿನ್ನ ಹತ್ರ ಏನೋ ಹೇಳ್ತಾ ಇದ್ಲು. ಅಂದರೆ ಇವಳು ಹೇಳ್ತಿರೋದು ಸುಳ್ಳು ಅಂತಾಯ್ತು. ಬೇರೆ ರೀತಿಯಲ್ಲಿ ಇಲ್ಲಿ ನಡೆಯುವ ಕೆಲವು ವಿಷಯಗಳು ಮಾತ್ರ ಅವ್ರಿಗೆ ಗೊತ್ತಾಗ್ತಿದೆ. ಆದರೆ ಮಾಮ್ ರೂಮಿಗೆ ನಾನು ಹೋಗಿಲ್ದಿದ್ರು ನೋಡಿದ್ವಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಈಗ ಇವರಿಗೆ ಚಳ್ಳೆ ಅಂತ ಅನಿಸ್ತೇನೆ. ಅದಕ್ಕೆ ನಾವು ಮಾಮ್ ಸೊಸೆಯಾಗಿ ಒಪ್ಕೊಳ್ತಿದ್ದಾರೆ ಅಂತ ಇವಳು ಗೊತ್ತಾದರೆ ಡೇಂಜರೇ. ಏನಾದರೂ ಅಡ್ಗಾಳು ಹಾಕ್ತಾರೆ. ಪಾಪ ಈಗಾಗಲೇ ನನ್ನಿಂದ ಅದಕ್ಕೆಗಾಗಿರೋ ಅವಮಾನ ಸಾಕು. ಇನ್ನು ಮುಂದೇನಾದರೂ ನೆಮ್ಮದಿ ಸಿಗಲಿ. ಹಲೋ, ನಿನ್ನೆ ಕೇಳ್ತಿರೋದು. ಹೇಳಿ. ಹೇಳಬೇಕಾಗಿರೋದು ನಾನಲ್ಲ, ನೀನು. ನಿಮಗೆ ಸೊ ತಪ್ಪು. ವಾಟ್? ತಪ್ಪ? ನಮ್ಮ ಮಾಮ್ ಅದಕ್ಕೆನ ಸೊಸೆ ಅಂತ ಒಪ್ಕೊಂಡಿಲ್ಲ. ಆದಿತ್ಯ ಪಾರ್ವತಿ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದಾರೆ. ಈಗಲೂ ಅನ್ಯೋನ್ಯವಾಗಿದ್ದಾರೆ. ಹಾಗಿದ್ರೆ ಯಾವ ಕಾರಣಕ್ಕೆ ಆದಿಗೆ 2ನೇ ಮದುವೆ ಆಗೋ ಸಂದರ್ಭ ಬರುತ್ತೆ? ಅಖಿಲ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ರಘು. ಅಖಿಲ, ನಾವಿಬ್ರು ಒಬ್ರನ್ನೊಬ್ರು ಎಷ್ಟೊಂದು ಹಚ್ಕೊಂಡಿದೀವಲ್ಲ. ಹೌದು ರಘು, ಆದ್ರೆ ಈಗ್ಯಾಕ ಆ ಮಾತು? ಏನೂ ಇಲ್ಲ, ಹೀಗೆ ಯೋಚನೆ ಬಂತು. ಈ ಥರ ಯೋಚನೆ ಬರೋದಕ್ಕೆ ಸಮಯ ಸಂದರ್ಭ ಏನು ಬೇಕಾಗಿಲ್ವಲ್ಲ. ಅಖಿಲ, ಒಂದು ವೇಳೆ ನಿನಗಿಂತ ಮೊದಲು ನಾನು ಹೋದ್ರೆ? ರಘು, ಯಾಕೀಗೆಲ್ಲ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ಯಾವ ಕಾರಣಕ್ಕೂ ಈ ರೀತಿ ಎಲ್ಲ ಅಪ್ಪಿತಪ್ಪಿ ಮಾತಾಡಬೇಡಿ. ಹಾಗಲ್ಲ ಅಖಿಲ, ಹುಟ್ಟಿರೋ ಮನುಷ್ಯ ಒಂದಲ್ಲ ಒಂದಿನ ಭೂಮಿ ಬಿಟ್ಟು ಹೋಗ್ಲೇಬೇಕು.
ಹಾಗಾಗಿ ಕೇಳಿದೆ ಅಷ್ಟೇ. ಮನುಷ್ಯನಿಗೆ ಸಾವು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಈಗಾಗಲೇ ನನಗೆ 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಆರೋಗ್ಯದಲ್ಲಿ ಆಗಾಗ ಏರುಪೇರು ಆಗ್ತಿರುತ್ತೆ. ನನಗಂತೂ ವಯಸ್ಸಾಗಿದೆ. ರಘು, ನಿಮ್ಗೇನು ಆಗಲ್ಲ. ಹೀಗೆಲ್ಲ ಮಾತಾಡಿ ನೀವು ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡಬೇಡಿ. ನಿಮ್ಗೇನು ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ರಘು. ನೀ ನನ್ನ ಜೊತೆ ಇರುವಾಗ ನನಗೇನಾಗುತ್ತೆ ಹೇಳು? ಆ ದೇವರೇ ನಮ್ಮ ಜೋಡಿ ನೋಡಿ ಹೊಟ್ಟೆ ಹೋಗ್ಕೋತಾನೆ. ಅಂದ್ರೆ ಹೆಂಡತಿ ಆರೋಗ್ಯ ಸರಿ ಇಲ್ಲ ಅಂದಾಗ ಗಂಡಂಗೆ ಇನ್ನೊಂದು ಮದುವೆ ಯೋಗ ಇರೋ ಸಾಧ್ಯತೆ ಇರುತ್ತೆ. ಈಗ ಆದಿ ಜಾತಕದಲ್ಲಿ ಬಂದಿರೋ 2ನೇ ಮದುವೆ ಯೋಗಕ್ಕೆ ಪಾರ್ವತಿ ಆರೋಗ್ಯ ಹಾಳಾಗ್ತಿರೋದೇ ಕಾರಣನಾ? ಜಯ, ರೂಮ್ಗೆ ಬಾ, ಅರ್ಜೆಂಟ್ ಆಗಿ ಬಾ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನು? ಏನಾಗಿದೆ ನಿನಗೆ? ನಿನ್ನೆಯಿಂದ ಗಮನಿಸ್ತಾ ಇದ್ದೇನೆ, ಪಾರ್ವತಿ ವಿಷಯದಲ್ಲಿ ತುಂಬಾನೇ ತಲೆ ಕೆಡ್ಸ್ಕೊತಿದ್ಯಾ. ಪಾರ್ವತಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಿದೆ? ಅವಳ ಹೊಟ್ಟೆಗೆ ಗಾಜು ಚುಚ್ಚಿದಾಗಿಂದ ಅವಳ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಬಂದಿದೆ. ಅದು ಒಳ್ಳೆ ಬೆಳವಣಿಗೆನೆ. ಹಾಗೆ ನಿನ್ನೆ ಪಾರ್ವತಿಗೆ ಎಲ್ರ ಮುಂದೆ ಸೀರೆ ಒಡವೆ ಕೊಟ್ಟೆ. ಅದು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋ ಮುನ್ಸೂಚನೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಡಾಕ್ಟರ್ನ ಕರೆಸಿ ಎಲ್ರ ಹೆಲ್ತ್ ಚೆಕಪ್ ಮಾಡಿಸೋ ನೆಪದಲ್ಲಿ ಪಾರ್ವತಿ ಬ್ಲಡ್ ಟೆಸ್ಟ್ ಮಾಡೋದು ನಿನ್ನ ಉದ್ದೇಶ ಆಗಿತ್ತು, ಹೌದಲ್ವಾ? ಹೌದು ರಘು. ಎರಡನೇ ಮದುವೆ ಯೋಗ ಇದೆಯಂತೆ. ಏನು ಹೇಳ್ತಿದ್ಯಾ ಅಖಿಲ? ನಮ್ಮ ಆದಿತ್ಯನ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆಯಾ? ಯಾರು ಹೇಳಿದ್ದು? ಚಿಕ್ಕ ಗುರುಗಳು. ಚಿಕ್ಕ ಗುರುಗಳ? ಇದನ್ನ ನನ್ನ ಕೈಯಿಂದ ನಂಬಕ್ಕೆ ಆಗ್ತಿಲ್ಲ. ನನಗೆ ವಿಷಯನೇ ಗೊತ್ತಿಲ್ಲೇನಪ್ಪ. ಅತಿ ಶೀಘ್ರದಲ್ಲೇ ನಿನಗೆ 2ನೇ ಮದುವೆ ಯೋಗ ಇದೆ ಕಣಪ್ಪ. ಸತ್ಯ ಯಾವತ್ತು ಕಹಿ, ಕೇಳಿಸ್ಕೊಳ್ಳೋದಕ್ಕೆ ಕಠೋರವಾಗಿರುತ್ತೆ, ಅನುಭವಿಸೋದಕ್ಕೆ ಕ್ಲಿಷ್ಟವಾಗಿರುತ್ತೆ. ಆದರೆ ಅದೇ ವಾಸ್ತವ. ಬನ್ನಿ ಬಾಬಾ, ಅಲ್ಲಿ ನೋಡಿ.
ಪಾರು, ಅಖಿಲ ಫೋಟೋ ಪಕ್ಕದಲ್ಲಿ ಆದಿ ಪಾರ್ವತ್ ಫೋಟೋ ಯಾಕೆ ಹಾಕಿದ್ಯಾ? ಏನು ಓಡ್ತಾ ಇದೆ ನಿನ್ ತಲೆಯಲ್ಲಿ? ಅಖಿಲ ತಲೆಯಲ್ಲಿ ಏನು ಓಡ್ತಿದ್ಯೋ ನನ್ನ ತಲೆಯಲ್ಲೂ ಅದೇ ಓಡ್ತಿದೆ. ಅಂದ್ರೆ ಪಾರ್ವತಿ ಅಖಿಲಂಗೆ ತುಂಬಾ ಹತ್ರ ಆಗ್ತಿದ್ದಾಳೆ. ಆಗ್ಲಿ ಬಿಡು, ಆದ್ರಿಂದ ನಮ್ಗೇನ್ ತೊಂದರೆ ಇಲ್ವಲ್ಲ? ಆಗತ್ತೆ, ಖಂಡಿತ ತೊಂದರೆ ಆಗತ್ತೆ. ಸೂರ್ಯ ಮಳೆಗೆ ಗುಡುಗು ಸಿಡ್ಲು ಸೇರಿದ್ರೆ ರಣ ಮಳೆ ಬರುತ್ತಲ್ಲ, ಹಾಗೆ ಈ ಅಖಿಲ ಪಾರ್ವತಿ ಕಾಂಬಿನೇಷನ್. ಯಾವ ಕಾರಣಕ್ಕೂ ಇವರಿಬ್ರು ಒಂದಾಗಬಾರ್ದು. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ರಘು, ಇಷ್ಟೊತ್ತಿಗಾಗ್ಲೇ ಲ್ಯಾಬಿಂದ ಡಾಕ್ಟರ್ ರಿಪೋರ್ಟ್ ಅನ್ನ ಕಳಿಸ್ಕೊಡ್ಬೇಕಾಗಿತ್ತು. ಇನ್ನೂ ಯಾಕೆ ಕಳಿಸಿಲ್ಲ? ನಾನೇ ಫೋನ್ ಮಾಡ್ಲಾ? ಬೇಡ ಅಖಿಲ, ಎಲ್ಲಾ ತರದ ಟೆಸ್ಟು ಆಗ್ಬೇಕಲ್ವಾ? ಇದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರಿಪೋರ್ಟ್ ಬರ್ತಿದ್ದ ಹಾಗೆ ನೀವೇ ಫೋನ್ ಮಾಡಿ ಅಂತ ಹೇಳಿದ್ಯಲ್ಲ, ಮಾಡ್ತಾರೆ. ನಮ್ಮ ಅರ್ಜೆನ್ಸಿ ಏನು ಅಂತ ಅವ್ರಿಗೂ ಗೊತ್ತಿದೆ. ಹೇಳಿ ಡಾಕ್ಟರ್. ಆದಿತ್ಯ ಅವರೇ, ನಿಮ್ಮ ತಾಯಿಯವರು ಕಾಲ್ ಮಾಡಿದ್ದೆ, ನಾಟ್ ರೀಚಬಲ್ ಬರ್ತಾ ಇದೆ. ಹೇಗಿದ್ರು ನಿಮ್ಮ ವೈಫಿಗೆ ಸಂಬಂಧಪಟ್ಟ ವಿಷಯ ಅಲ್ವಾ ಅಂತ ನಿಮಗೆ ಕಾಲ್ ಮಾಡಿದೆ. ಏನ್ ವಿಷಯ ಡಾಕ್ಟರ್? ಅದು ಎಲ್ರಿಗಿಂತ ಮೊದಲು ಪಾರ್ವತಿಯವ್ರ ರಿಪೋರ್ಟ್ ಬೇಕು ಅಂದಿದ್ರು. ಸೊ ಇವಾಗ ರಿಪೋರ್ಟ್ ಸಿಕ್ತು. ರಿಪೋರ್ಟಲ್ಲಿ ಏನಿದೆ ಡಾಕ್ಟರ್? ನಥಿಂಗ್ ಟು ವರಿ. ನಿಮ್ಮ ಮಿಸ್ಸಸ್ಗೆ ಯಾವುದೇ ತರದ ಹೆಲ್ತ್ ಇಶ್ಯೂಸ್ ಇಲ್ಲ. ಈ ವಿಷಯನ ನಿಮ್ಮ ತಾಯಿಯವ್ರಿಗೆ ನೀವೇ ಹೇಳ್ತೀರಾ? ಹಾ, ಹೇಳ್ತೀನಿ ಡಾಕ್ಟರ್. ಹಾಗೆ ಇನ್ನು ಉಳಿದಿರೋ ರಿಪೋರ್ಟ್ಸ್ನ ಆದಷ್ಟು ಬೇಗ ಕಳ್ಸಿಕೊಡ್ತೀನಿ. ಸರಿ ಡಾಕ್ಟರ್. ಅಮ್ಮ ಪಾರ್ವತಿ ವಿಷಯದಲ್ಲಿ ನಡ್ಕೊಳ್ತಾ ಇರೋದು ನೋಡಿದ್ರೆ ದಾಮಿನಿ ಚಿಕ್ಕಮ್ಮ ಹೇಳಿದೆ ನಿಜ ಅಂತ ಅನಿಸ್ತಾ ಇದೆಯಲ್ಲ. ಅಮ್ಮ, ನಿಮ್ಮ ಫೋನ್ ನಾಟ್ ರೀಚಬಲ್ ಇದೆ ಅಂತೆ. ಡಾಕ್ಟರ್ ನನಗೆ ಕಾಲ್ ಮಾಡಿದ್ರು. ಹೌದಾ? ಪಾರ್ವತಿ ರಿಪೋರ್ಟ್ ಬಗ್ಗೆ ಏನಾದರೂ ಹೇಳಿದ್ರಾ? ಯಾಕಮ್ಮ ಪಾರ್ವತಿ ರಿಪೋರ್ಟ್ ಬಗ್ಗೆ ಅಷ್ಟು ಕುತೂಹಲದಿಂದ ಕೇಳ್ತಾ ಇದ್ದೀರಾ? ನಿನ್ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ. ಅದಕ್ಕೆ ಪಾರ್ವತಿ ಆರೋಗ್ಯ ಏನಾದರೂ ಕಾರಣನ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಚೆಕ್ ಮಾಡಿಸ್ದೆ ಅಂತ ಹೇಗಪ್ಪ ಹೇಳಿ? ಅಮ್ಮ ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕಪ್ಪ ಕೇಳಬಾರ್ದಾ? ಛೇ, ಹಾಗಲ್ಲಮ್ಮ. ಚೆಕಪ್ ಮಾತ್ರ ನಮ್ಗೆಲ್ಲರದು ಮಾಡಿಸಿದ್ದೀರಾ, ಆದರೆ ರಿಪೋರ್ಟ್ ಮಾತ್ರ ಪಾರ್ವತಿ ಬೇಗ ಬೇಕು ಅಂತ ಹೇಳಿದ್ರ. ಸುಮಲತಾ, ಅಖಿಲ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಹೀಗೆ ಇದ್ದೀನಿ ನೋಡಿ, ಚೆನ್ನಾಗಿದ್ದೀನಿ. ನಿನ್ಗಂತೂ ವಯಸ್ಸೇ ಆಗಿಲ್ಲ. ಅವಾಗ ಹೇಗಿದ್ಯೋ ಈಗ್ಲೂ ಹಾಗೆ ಇದ್ಯಾ. ಹೇಳೋರು ತಾವ್ ಹೇಗಿದ್ದೀರೋ, ನೀನು ಹಾಗೆ ಇದೀಯಾ. ಯಾವಾಗ ಬಂದೆ? ನಾನು ಇವಾಗ ತಾನೇ ಫಾರಿನ್ ಇಂದ ಬಂದೆ. ನಿನ್ನ ನೋಡೋಣ ಅಂತ ನಿನ್ಗೆ ಹೇಳ್ದೆ, ಹಾಗೆ ಬಂದೆ. ಒಳ್ಳೇದಾಯ್ತು ನೋಡು, ಖುಷಿ ಆಯ್ತು ನೀನ್ ಬಂದಿದ್ದು. ಇದ್ಯಾರು ಮಗಳ?
ಹಾ ನನಗ್ ಮಗಳಿರೋದನ್ನೇ ಮರ್ತ್ಬಿಟ್ಯಾ? ಮರೆಯೋದ ಇವಳದ? ಎಷ್ಟು ಮುದ್ದಾಗಿ ಬೆಳೆದಿದ್ದಾಳೆ. ನಿನ್ನ ಮಗಳನ್ನ ಮರೆಯಕ್ಕಾಗತ್ತಾ? ಅಲ್ವಾ ರಘು? ಆದಿ ಯಾರು ಅಂತ ಗೊತ್ತಾಯ್ತಾ? ನಮ್ ಫ್ಯಾಮಿಲಿ ಫ್ರೆಂಡ್ ಕರ್ನಲ್ ವಿಶ್ವನಾಥ್ ಅವ್ರ ಹೆಂಡತಿ ಸುಮಲತಾ, ಮಗಳು ನಂದಿನಿ. ನಾನ್ ಹೆಸರು ಮರ್ತಿಲ್ಲ ನೋಡು. ಆದಿ ನೀ ತುಂಬಾ ಚಿಕ್ಕೋನಿದ್ದೆ, ಅದೇ ನೆನ್ಪಿಲ್ಲ ಅನ್ಸುತ್ತೆ. ನೀವಿಬ್ರು ಚಿಕ್ಕೋರಿದ್ದಾಗ ನಂದಿನಿ ನಿನ್ನನ್ ತುಂಬಾ ಇಷ್ಟ ಪಡ್ತಾ ಇದ್ಲು. ನಿನ್ ಹಿಂದೆ ಮುಂದೆನೆ ಸುತ್ತ ಆಡ್ಕೊಂಡು ಓಡ. ಕಾಳಜಿ ಎಷ್ಟೇ ಕಷ್ಟ ಬಂದರೂ ಸರಿ, ನಾನು ಮಾತ್ರ ಪಾರ್ವತಿನ ಬಿಟ್ಕೊಡಲ್ಲ. ಅಂಥ ಸಂದರ್ಭ ಬಂದರೆ ನನ್ನ ಜೀವ ಬಿಡ್ತೀನಿ ಹೊರತು ನನ್ನ ಹೆಂಡ್ತಿನ ಮಾತ್ರ ಬಿಟ್ಕೊಡಲ್ಲ. ಅಮ್ಮನ ಆಸೆ ಉದ್ದೇಶ ಯಾವುದು ನೆರವೇರಬಾರ್ದು ದೇವ್ರೆ. ಓ ಮೈ ಬ್ಯೂಟಿಫುಲ್ ಗಣೇಶ, ಆದಿ ಮನ್ಸನ್ನ ಲೈಟ್ ಆಗಿ ಕೆಡ್ಸಿದೀನಿ. ಹಾಗೆ ಅಕ್ಕನ ಮನ್ಸನ್ನ ನೀನು ಕೆಡ್ಸಿ ಆದಿತ್ಯನಿಂದ ಆ ಪಾರ್ವತಿನ ಆದಷ್ಟು ಬೇಗ ದೂರ ಮಾಡಪ್ಪ ತಂದೆ. ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದು ದೊಡ್ಡದಾಗಿ ಪೂಜೆ ಮಾಡಿಸ್ತೀನಿ. ಈ ಭಕ್ತಿ ಕೋರಿಕೆನ ಆದಷ್ಟು ಬೇಗ ಈಡೇರ್ಸಪ್ಪ. ಯಾಕಂದ್ರೆ ಐ ಹೇಟ್ ಪಂಡ್ರಪುರ ಪಾರ್ವತಿ. ಪಾರ್ವತಿ, ಬಾಮ್ಮ, ನಮ್ ಜೊತೆ ಕುತ್ಕೊಂಡು ಊಟ ಮಾಡು. ಪರವಾಗಿಲ್ಲ ಅತ್ತೆಮ್ಮ, ನೀವೆಲ್ಲರೂ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಬಾಮ್ಮ, ನಾನ್ ಕರಿತಾ ಇದ್ದೀನಲ್ಲ, ಬಾ. ಅಕ್ಕ, ಅವಳಿಗೆ ಊಟ ಬಡಿಸೋದು ಇಷ್ಟ ಅನ್ಸುತ್ತೆ, ಬಡಿಸ್ಲಿ ಬಿಡಿ ಅಕ್ಕ. ಬಡಿಸೋದಕ್ಕೆ ಜನ ಇದಾರಲ್ಲ, ಪಾರ್ವತಿನೇ ಯಾಕೆ ಬಡಿಸ್ಬೇಕು? ನೀವ್ ಹೇಳಿದ್ಮೇಲೆ ಆಯ್ತಕ್ಕ. ಪಾರ್ವತಿ, ಬಾಮ್ಮ, ಅಕ್ಕ ಅಷ್ಟು ಪ್ರೀತಿಯಿಂದ ಕರಿತಿದಾರ್ ತಾನೆ, ಕೂತ್ಕೋ. ಪಾರ್ವತಿ, ಇಲ್ಬಾಮ್ಮ. ನನ್ನ ಹತ್ರ ಕೂತ್ಕೊಂಡು ಊಟ ಮಾಡು, ಬಾ.
ಪ್ರೀತು, ಯಾರ್ ಕಾಲಿದು? ಶತ್ರು ಅಂತ ಹೆಸರು ಬರ್ತಿದೆ. ಹೌದಾ ಮ್ಯಾಮ್? ಎಲ್ಲಿ ಕೊಡಿ ನೋಡ. ಓ ಇವನಾ? ಇವ್ ನನ್ನ ಹಳೆ ಫ್ರೆಂಡು. ಇವನ ಹೆಸರು ಶತ್ರುಘ್ನ ಅಂತ. ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಪ್ಪ, ಏನ್ ವಿಷಯ? ಅದು ಅರೆ ಮೀರಾ, ಅದೇ ಮೀರಾ ಫೋನ್ ಮಾಡ್ತಾ ಇದ್ದಾಳೆ, ಒಂದ್ ನಿಮಿಷ. ಹಲೋ ಮೀರಾ, ಹಲೋ ಹಲೋ ಮೀರಾ, ನೀನ್ ಮಾತಾಡೋದು ಕೇಳಿಸ್ತಿಲ್ಲ. ನಾನ್ ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಹಲೋ ಅಣ್ಣ, ಈ ಜನನಿಗೆ ಫೋನ್ ಮಾಡು. ಯಾವುದೋ ಅನ್ನೋನ್ ನಂಬರು, ಕಂಪ್ನಿದಿರ್ಬೇಕು. ಫೋನ್ ರಿಸೀವೇ ಮಾಡ್ತಿಲ್ಲ, ಕಟ್ ಆಗ್ತಿದೆ. ಮರಳಿ ಪ್ರಯತ್ನವ ಮಾಡು. ಮತ್ತೆ ಅದೇ ನಂಬರಿಂದ ಕಾಲ್ ಬರ್ತಾ ಇದೆಯಲ್ಲ. ಹಲೋ, ಯಾರು? ಶತ್ರು. ಪಾರ್ವತಿಗೆ
ಆರೋಗ್ಯದ ಸಮಸ್ಯೆ ಏನೂ ಇಲ್ಲ. ಇನ್ನು ಮಕ್ಕಳಾಗ್ಲಿಲ್ಲ ಅನ್ನೋ ವಿಚಾರಕ್ಕೇನಾದ್ರೂ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಮದುವೆ ಆಗಿ ಇನ್ನು 1 ವರ್ಷನೂ ಆಗಿಲ್ಲ. ಮತ್ತೆ ಮಕ್ಕಳಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಪಾರ್ವತಿನ ದೂರ ಮಾಡಿ ಆದಿ ಬೇರೆ ಮದುವೆ ಯೋಚನೆ ಮಾಡ್ತಾನೆ ಅನ್ನೋ ವಿಚಾರ ನಂಬೋ ಅಂಥದ್ದೇ ಅಲ್ಲ. ಹೌದು ಅಖಿಲ, ಎಷ್ಟೇ ಆದರೂ ಪರಸ್ಪರ ಪ್ರೀತಿಸಿ ಮದುವೆ ಆಗಿರೋರು. ಇಂಥ ವಿಚಾರದಲ್ಲಿ ಮನಸ್ತಪ ಮಾಡ್ಕೊಳ್ಳೋ ಮನಸ್ಥಿತಿ ಇಬ್ರಿಗೂ ಇಲ್ಲ. ಮತ್ತೆ ನೀನು ಹೇಳಿದಾಗೆ ಇಬ್ಬರಲ್ಲೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹೀಗಿರುವಾಗ ಬೇರೆ ಆಗಕ್ಕೆ ಹೇಗೆ ಸಾಧ್ಯ? ಇಲ್ಲ ರಘು, ಗುರುಗಳು ಆದಿ ಜಾತಕದ ಬಗ್ಗೆ ಹೇಳಿದ್ದನ್ನ ನೇರವಾಗಿ ಆದಿ ಹತ್ರನೇ ಮಾತಾಡೋಣ ಅಂತ ಅವ್ರ ರೂಮ್ ಹತ್ರ ಹೋಗಿದ್ದೆ. ಆಗ ಆದಿ ಪಾರ್ವತಿ ಮೇಲೆ ಕೂಗಾಡ್ತಾ ಇದ್ದ. ಹೌದಾ? ಹಾ, ಸಾವಿತ್ರಿ ಹತ್ರ ಇವರಿಬ್ಬರ ಬಗ್ಗೆ ಕೇಳಿದಾಗ ಅವರು ತುಂಬಾ ಅನ್ಯೋನ್ಯವಾಗಿದ್ದಾರೆ ಅಂತಾನೆ ಹೇಳಿದ್ಲು. ಆದ್ರೆ ಈಗ ನೋಡಿದ್ರೆ ಅವಳ ಮಾತಿಗಿಂತ ನಾನ್ ಕೇಳಿಸ್ಕೊಂಡಿದ್ದೆ ಹೆಚ್ಚು ನಿಜ ಅಲ್ವಾ? ಹಾಗಾದ್ರೆ ಆದಿತ್ಯ ಪಾರ್ವತಿ ಮೇಲೆ ಯಾಕೆ ಕೂಗಾಡ್ತಿದ್ದ? ಯಾಕೋ ಗೊತ್ತಿಲ್ಲ ರಘು, ಇಬ್ಬರ ಮಧ್ಯೆ ಜೋರಾಗೆ ಮಾತುಕತೆ ನಡೀತಾ ಇತ್ತು. ರಘು, ಇಬ್ಬರ ಸಂಬಂಧ ಯಾವಾಗ ಕೆಡೋದಕ್ ಸಾಧ್ಯ ಹೇಳಿ? ಅನ್ಯೋನ್ಯತೆ ಇಲ್ಲದೆ ಇದ್ದಾಗ, ಹೊಂದಾಣಿಕೆ ಕಡಿಮೆ ಆದಾಗ ತಾನೆ. ಹೌದು. ಹಾಗಾದ್ರೆ ಅವರಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗೋ ಹಾಗೆ ನಾನ್ ಮಾಡ್ತೀನಿ. ಜಾತಕದ ಲೆಕ್ಕಾಚಾರನೇ ತಪ್ಪು ಅನ್ನೋ ಥರ ಮಾಡ್ತೀನಿ. ಜೋಪಾನ ಅಖಿಲ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ನೀನೇನೋ ಮಾಡಕ್ ಹೋಗಿ ಅದಿನ್ನೇನೋ ಆಗಿ ಅವರಿಬ್ರು ಮಧ್ಯೆ ಏನಾದ್ರೂ ಸಮಸ್ಯೆ ಶುರುವಾಗ್ಬಿಟ್ರೆ ಬೇಡ ಅನ್ಸತ್ತೆ. ಇರೋ ವಿಚಾರನ ಅವ್ರಿಗೆ ಹೇಳ್ಬಿಡೋಣ. ಬೇಡ ರಘು, ತನ್ನ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ ಅಂತ ಆದಿ ಗೊತ್ತಾದ್ರೆ ತುಂಬಾ ಟೆನ್ಷನ್ ಮಾಡ್ಕೋತಾನೆ. ಅದು ಅಲ್ಲದೆ ದೊಡ್ಡ ಗುರುಗಳಾಗ್ಲಿ ಚಿಕ್ಕ ಗುರುಗಳಾಗ್ಲಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ ಅನ್ನೋ ಸತ್ಯ ಅವನಿಗೂ ಗೊತ್ತಿದೆಯಲ್ಲ. ಹಾಗಾಗಿ ಈ 2ನೇ ಮದುವೆ ಅನ್ನೋ ಸಮಸ್ಯೆಯಿಂದ ಹೇಗಪ್ಪ ಪಾರಾಗೋದು ಅನ್ನೋ ಭಯದಲ್ಲಿರ್ತಾನೆ. ಇನ್ನು ಪಾರ್ವತಿ ಬಗ್ಗೆ ನಿಮ್ಗೆ ಗೊತ್ತಿದೆ. ಅರಸನ ಕೋಟೆ ಯಜಮಾನಿ ಆಗ್ಬೇಕಾದವಳಿಗೆ ಮುಖ್ಯವಾಗಿ ಇರಬೇಕಾದ ಕ್ವಾಲಿಟಿ ಪ್ರಾಮಾಣಿಕತೆ, ಅದೇ ಇವಳಲ್ಲಿ ಇಲ್ಲ. ಇವಳಲ್ಲಿ ಹಣದ ದುರಾಸೆ ತುಂಬಿ ತುಳುಕ್ತಾ ಇದೆ. ಕೆಲಸದವಳಾಗಿದ್ದಾಗ ನಿನ್ನಲ್ಲಿದ್ದ ನಿಯತ್ತು ನಿಷ್ಠೆ ಈಗ ಇಲ್ಲ. ಕಂಪನಿ ಬೆಳವಣಿಗೆಗಿಂತ ಸ್ವಾರ್ಥದ ಬೆಳವಣಿಗೆ ಬಗ್ಗೆನೇ ಹೆಚ್ಚು ಆಸಕ್ತಿ ಇರೋ ಇವಳಿಗೆ ಈ ಕ್ಷಣದಿಂದನೇ ಅರಸನ ಕೋಟೆ ಸೊಸೆಯಾಗೋ ಯಾವ ಅರ್ಹತೆನೂ ಇಲ್ಲ. ಪಾಪ ಪಾರ್ವತಿ, ಅದೆಷ್ಟು ಒಳ್ಳೆ ಹುಡುಗಿ ಅವಳು. ಸೊಸೆಯಾಗೋಳಿಗೆ ಇರ್ಬೇಕಾದ ನನ್ನ ನಿರೀಕ್ಷೆಗಳಿಂದ ಅವಳಿಗದೆಷ್ಟು ನೋವಾಗಿರ್ಬಹುದು. ಇಲ್ಲ ಅಖಿಲ, ಆದಿತ್ಯ ನಿನ್ ಮುಂದೆ ಯಾಕೆ ಆ ರೀತಿ ಮಾತಾಡ್ದ? ನಾನು ಪಾರ್ವತಿ ಮೇಲೆ ಜೋರ್ ಧ್ವನಿಯಿಂದ ಮಾತಾಡದ್ನಲ್ಲ, ಅದಕ್ಕೆ ಹಾಗೆ ಮಾತಾಡ್ದ ಅನ್ಸತ್ತೆ. ಇಲ್ಲ ಅಖಿಲ, ನನಗನ್ಸುತ್ತೆ ಆದಿತ್ಯನ್ಗೆ ತನ್ನ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ ಅನ್ನೋ ವಿಚಾರ ಅವನು ಗೊತ್ತಾಗಿದೆಯೇ?
ಸುಮ್ಮನೆ ಇರ್ತಿದ್ದ? ಅನುಮಾನ ಮೂಡ್ತಿದ್ದ ಹಾಗೆ ನನ್ನ ಹತ್ರ ಬಂದು ಕೇಳ್ತಿದ್ದ ಅಲ್ವಾ? ಆದ್ರೂ ಒಂದು ಪರೀಕ್ಷೆ ನಡೆದೇ ಬಿಡ್ಲಿ ರಘು. ಏನು? ನನ್ನನ್ನ ತಪ್ಪಾಗಿ ತಿಳ್ಕೊಂಡು ಹೆಂಡತಿನ ಸಪೋರ್ಟ್ ಮಾಡ್ತಾ ಅವರಿಬ್ಬರ ಅನ್ಯೋನ್ಯತೆಯನ್ನ ನನಗೆ ಅರ್ಥ ಮಾಡಿಸೋದಕ್ಕೆ ಹೇಳಿದ ಮಾತುಗಳ, ಅಥವಾ ಸಹಜವಾಗಿ ಅವನ ಮನಸ್ಸಿನಿಂದ ಬಂದಂತ ಮಾತುಗಳ? ಇದನ್ನ ತಿಳ್ಕೊಳ್ಳೋಣ. ನೀನು ಈ ಮನೆ ಸೊಸೆ, ನನ್ನ ಹೆಂಡತಿ.